ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ಕಾರ್ಮಿಕ ರೈತ ವಿರೋಧಿ ನೀತಿಗಳ ವಿರುದ್ಧ ನಡೆದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಕೊಪ್ಪಳದಲ್ಲಿ ಭಾರೀ ಯಶಸ್ಸು ಕಂಡಿದೆ. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಅಶೋಕ ವೃತ್ತದವರೆಗೆ ರಸ್ತೆ ಬಂದ್ ಮಾಡಿ ಸಾವಿರಾರು ಕಾರ್ಮಿಕರು, ರೈತರು ಮತ್ತು ದುಡಿಯುವ ಜನರು ಪ್ರತಿಭಟನೆ ನಡೆಸಿದರು. ಬಸವೇಶ್ವರ ವೃತ್ತದಲ್ಲಿ ನಡೆದ ಸಮಾವೇಶವನ್ನು ಉದ್ದೇಶಿಸಿ ಎಐಯುಟಿಯುಸಿಯ ಜಿಲ್ಲಾ ಮುಖಂಡರಾದ ಶರಣುಗಡ್ಡಿಯವರು ಮಾತನಾಡಿದರು. ಅಧಿಕಾರಕ್ಕೆ ಬಂದ ಈ ದೇಶದ ರಸ್ತೆಗಳು, ಈ ದೇಶದ ಸರ್ಕಾರಿ ಸಂಸ್ಥೆಗಳು, BSNL, ಏರ್ಪೋರ್ಟ್, LIC, ಇನ್ನೊಂದ್ ಕಡೆ ಸರ್ಕಾರದ ಸಂಸ್ಥೆಗಳನ್ನ ಮಾರಿ ಆ ದುಡ್ಡಿಗೆ ಬಂದಿರ್ತಕ್ಕಂಥವ್ರಿಗೆ ಅವ್ರಿಗೆ ದಾರಿ ಹಂಚಿದಾರ. ನಮ್ಮ ಬ್ಯಾಂಕ್ಗಳಿಂದ ಕೋಟ್ಯಾಂತರ ಸಾಲ ಕೊಟ್ಟಿದ್ದಾರೆ ಅವ್ರಿಗೆ. ಇಲ್ಲಿವರೆಗೂ ಸುಮಾರು 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ನಿಮಗೆಷ್ಟು 10,000 ಕೊಡ್ರಿ, 15,000 ಕೊಡ್ರಿ, ನಮ್ಮ ಕೆಲಸ ಪರ್ಮನೆಂಟ್ ಮಾಡ್ರಿ, ರೈತರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಕಿವಿಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಅವರು ನಮ್ಮ ಸೇವಕರಲ್ಲ, ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಸೇವಕರು. ಕಾಂಗ್ರೆಸ್ ಇಂದ ಬರ್ತಾರೆ, ಬಿಜೆಪಿಯಿಂದ ಬರ್ತಾರ, ಆದ್ರೆ ಅಧಿಕಾರಕ್ಕೆ ಬರಕ್ಕಷ್ಟೇ ನಿಮ್ ಕೈಕಾಲು ನಿಲ್ಸ್ಕೊತಾರೆ. ನಾವು ಬಂದ್ಮೇಲೆ ಅಭಿವೃದ್ಧಿ ಮಾಡ್ತೀವಿ. ಸ್ವಾಮಿ, ಏನ್ ಅಭಿವೃದ್ಧಿ ಮಾಡಿದ್ವಿ? ದೇಶದಲ್ಲಿ ಬಡತನ, ಬೆಲೆ ಏರಿಕೆ, ಶಿಕ್ಷಣ ಕಾಯಿ ಸಿಕ್ಕಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಹೆಣ್ಣು ಹಾಗಾಗಿ ದೌರ್ಜನ್ಯಗಳು ಹೆಚ್ಚಾಗ್ತಾನ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಈ ದೇಶನ ಆಳ್ತಕ್ಕಂಥ ಸರ್ಕಾರಗಳು, ಈ ದೇಶನ ಈ ವ್ಯವಸ್ಥೆನ ಆಳ್ತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆ. ಈ ಬಂಡವಾಳಶಾಹಿ ವ್ಯವಸ್ಥೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ರೈತರು, ಕಾರ್ಮಿಕರು, ದುಡಿಯಂತ ಜನಗಳಿಗೆ ಹಿಂದಕ್ಕಾಗಲ್ಲ. ನೋಡಿ, ಬೆಲೆ ಏರಿಕೆ ಯಾವ ಮಟ್ಟಕ್ಕೋಗಿದೆ, ಶಿಕ್ಷಣ ಯಾವ ಮಟ್ಟಕ್ಕೋಗಿದೆ, ಜನಸಾಮಾನ್ಯರ ಬದುಕು ಯಾವ ಮಟ್ಟಕ್ಕೋಗಿದೆ. ಇವತ್ತು ರೈತ ಆತ್ಮಹತ್ಯೆಗಳು ನೋಡ್ತಾ ಇದ್ವಿ. ಯುವಕರು ಉದ್ಯೋಗ ಸಿಗದೇನೆ ಆತ್ಮಹತ್ಯೆ ಆಗ್ತಾ ಇದಾರ. ನಮ್ಮ ಹೆಣ್ಮಕ್ಳು ಇವತ್ತು ಒಂದು ಮದುವೆ ಮಾಡ್ಬೇಕಂತಂದ್ರೆ ಒಂದು ಬಂಗಾರ, ಒಂದು ಬರೀ ಬಂಗಾರಕ್ಕೆ ಅಗತ್ಯ ಇದ್ದಾವ. ನಾವು ಉಂಟಕ್ಕಂತ ಅಗತ್ಯ ವಸ್ತುಗಳು, ನಾವು ಊಟ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ತಗಲಿಕೆ ಇದೆ. ರೈತರು ಬೆಳೆದಂತ ಬೆಲೆಗೆ ರೇಟ್ ಇಲ್ಲ, ಆದ್ರೆ ನಾವು ಕೊಂಡ್ಕೊಳ್ತಕ್ಕಂಥ ರೇಟು ದುಬಾರಿ ಆಗಿದೆ. ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳ ಬರ್ತಾರವ, ರಸ್ತೆಗಳನ್ನ LIC ಕಂಪನಿಗಳೆಲ್ಲ ಮಾಡ್ತಾ ಇದ್ರೆ ನಮ್ಮೊಂದಿಗೆ ದಾರಿ ನಾವು ಸಂಘಟಿತ ಆಗಬೇಕು. ನಾವು ಭಗತ್ ಸಿಂಗ್, ನೇತಾಜಿ ಈ ದೇಶಕ್ಕೋಸ್ಕರ ಸರ್ವಸ್ವನ ತ್ಯಾಗ ಮಾಡಿದ್ರು ಅಂತ ವಿಚಾರಗಳು ಎತ್ತಿರುತ್ತವೆ. ಒಂದು ಸಂಘಟಿತ ಚಳವಳಿಯನ್ನು ಕಟ್ಟಬೇಕಾಗಿದೆ. ಅಂತ ಹೋರಾಟಕ್ಕೆ ಇವೆಲ್ಲ ಬಂದಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ದೇಶಕ್ಕೆ ಚಿರಾಯವಾಗಲಿ. ರೈತ, ಕಾರ್ಮಿಕರ, ಮಹಿಳಾ, ವಿದ್ಯಾರ್ಥಿ ಮುಖಂಡರ, ದಲಿತ ಸಂಘಟನೆಗಳು, ಜಗತ್ತಿನ ಸಂಘಟನೆಗಳ ಒಕ್ಕಟ್ಟು ಚಿರಾಯವಾಗಲಿ. ಇನ್ಕ್ಲಾಬ್ ಜಿಂದಾಬಾದ್, ದೇಶಕ್ಕೆ ಜಿಂದಾಬಾದ್. ಹೊಟ್ಟೆಗೆ ಕೂಳಿಲ್ಲ, ನೀರಿಲ್ಲ, ಯಾರು ಒಂದು ನೆಮ್ಮದಿ ಇಲ್ಲ. ತಮ್ಮ ಕುಟುಂಬನ ಲೆಕ್ಕಿಸಲಾರ್ದಂಗ ಗರ್ಭಿಣಿ ಬಾಲಿಕೆಯರಿಗೋಸ್ಕರ ಟೈಮ್ ಕೊಟ್ಟು ಆಶಾ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿನ ಜಾರಿ ಮಾಡ್ತೀನಿ ಅಂತಂದು ಹೇಳಿ ಮಾತು ಕೊಟ್ಟ ಸರ್ಕಾರಕ್ಕೆ ನಾವು ಇವತ್ತು ಬಹಳ ನೋವಿನತೆ ಅಂತಂದು ಹೇಳಕ್ ಇಷ್ಟಪಡ್ತೀವಿ ನಾವು. ಹಾಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರೂ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಮನೆ ಕುತ್ಕೊಂಡ್ರು. ನಾವು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಎಲ್ಲರನ್ನು ಒಳ ಕುಂದಿರಿಸಿ ನಾವು ಬೀದಿಗಿಳಿದು ಕೆಲಸ ಮಾಡ್ತಕ್ಕಂಥ ಸಮಯದಾಗ ಕೂಡ ನಾವು ನಮ್ಮ ಜೀವನ ಹಂಗನ್ನು ತೊರೆದು ಎಲ್ಲ ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಆಶಾ ಕಾರ್ಯಕರ್ತೆಯರಿಗೆ ಕೂಡಲೇ 10,000 ಜಾರಿ ಮಾಡ್ಬೇಕಂತಂದು ಹೇಳಿ ಎಲ್ಲರಿಗೂ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಆಶಾ ಕಾರ್ಯಕರ್ತರ ಸೇವೆ ಎಂತದ್ದು ಅಂತಂದು ಹೇಳಿ ನಿಮ್ಮೆಲ್ಲರಿಗೂ ತಿಳಿದಿದೆ. ಹಾಗಾಗಿ ಕೂಡಲೇ ನಮಗೆ 10,000 ಜಾರಿ ಮಾಡ್ಬೇಕಂತಂದು ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಆಶಾ ಕಾರ್ಯಕರ್ತೆಯರ ಹೋರಾಟ ಚಿರಾಯವಾಗಲಿ. ನಂತರ CITU ರಾಜ್ಯ ಕಾರ್ಯದರ್ಶಿ MB ನಾಡಗೌಡ, IFTU ಮುಖಂಡ ಬಸವರಾಜ್ ಶೀಲ್ವಂತ್, AIUKS ರಾಜ್ಯ ಅಧ್ಯಕ್ಷ DH ಪೂಜಾರ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದರು. 4 ಕರಾಳ ಲೇಬರ್ ಕೋಡ್ಗಳ ರದ್ದುಪಡಿಸಿ, ಖಾಸಗೀಕರಣ ನಿಲ್ಲಿಸಿ ಹಾಗೂ ಎಲ್ಲಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಜಾರಿಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ
ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು.